ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂದ್ರೆ IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟವಾಗಿದ್ದು ಇದು ಕಾಂಟ್ರಿಬ್ಯೂಷನ್ ಯಾವ್ದಕ್ಕೆ ಮಾಡುತ್ತೆ ಅಂದ್ರೆ ನೇಚರ್ ಪ್ಲಾಟ್ಫಾರ್ಮ್ಗೆ ಮಾಡುತ್ತೆ. ಜಾಗತಿಕ ವೈವಿಧ್ಯತೆಯನ್ನ ಸಂರಕ್ಷಿಸುವುದು ಹಾಗೂ ಇವುಗಳ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಬಳಕೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಓಕೆನಾ. ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂತಂದ್ರೆ 1948ರಲ್ಲಿ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಸ್ವಿಟ್ಜರ್ಲೆಂಡಿನ ಜಿನೆವಾದಲ್ಲಿ, ಗ್ಲಾಡ್ ಅಲ್ಲಿದೆ. ಸ್ವಿಟ್ಜರ್ಲೆಂಡ್ನ ಗ್ಲಾಡ್ ಅಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ಓಕೆನಾ. ಇದರ ಅಂಡರ್ ಅಲ್ಲಿ ಇನ್ನೊಂದು ಸಂಸ್ಥೆ ಇದೆ, ಅದು ರೆಡ್ ಡಾಟಾ ಬುಕ್. ಇದರ ಅಂಡರ್ ಇದೆ ರೆಡ್ ಡಾಟಾ ಬುಕ್. ಈ ರೆಡ್ ಡಾಟಾ ಬುಕ್ ಇದರ ಅಂಡರ್ ಇದ್ದು ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ 1964ರಲ್ಲಿ ಸ್ಥಾಪನೆ ಆಗಿದೆ. ಇದರ ರೆಡ್ ಡಾಟಾ ಬುಕ್ ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಇವುಗಳ ಪ್ರಭೇದಗಳ ಜಾಗತಿಕ ಸಂರಕ್ಷಣೆ ಮತ್ತು ಅವುಗಳ ಸ್ಥಿತಿಗತಿಯನ್ನ ತೋರಿಸುವಂತದ್ದು ಇದು ರೆಡ್ ಡಾಟಾ ಬುಕ್ ನ ಒಂದು ಕೆಲಸ ಆಗಿದೆ. ಈ ರೆಡ್ ಡಾಟಾ ಬುಕ್ ಅಲ್ಲಿ 9 ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವು ಯಾವ್ಯಾವ್ದು ಅನ್ನೋದನ್ನ ನೋಡೋಣ. IUCN ಸಂಸ್ಥೆಯಾಗಿರ್ತಕ್ಕಂಥ ರೆಡ್ ಡಾಟಾ ಬುಕ್ ಏನ್ ಮಾಡುತ್ತೆ, 9 ರೀತಿಯಾಗಿರ್ತಕ್ಕಂಥ ವರ್ಗೀಕರಣವನ್ನು ಮಾಡುತ್ತೆ ಅಂತ ನೋಡಿದ್ವಿ. ಒಂದನೇದು ಎಕ್ಸ್ಟಿಂಟ್, ಇದು ನಿರ್ನಾಮಗೊಂಡಿರ್ತಕ್ಕಂಥ ಪ್ರಾಣಿ, ಪಕ್ಷಿ, ಶಿಲೀಂಧ್ರಗಳನ್ನು ಒಳಗೊಂಡಿದ್ದು. ಇದು ಎರಡನೇದು ಎಕ್ಸ್ಟಿಂಟ್ ಇನ್ ದಿ ವೈಲ್ಡ್, ಅಂದ್ರೆ ತನ್ನ ವಾಸಸ್ಥಾನದಿಂದ ನಿರ್ನಾಮಗೊಂಡಿರ್ತಕ್ಕಂಥದ್ದಾಗಿರ್ಬೋದು. ಹಾಗೂ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ತೀವ್ರ ಅಳಿವಿನಂಚಿನಲ್ಲಿರೋದು, ಅಳಿವಿನಂಚಿನಲ್ಲಿರೋದು. ವಲ್ನರಬಲ್, ಅದು ಶೋಷಿತ ವರ್ಗದಲ್ಲಿರ್ಬೋದು. ಹಾಗೂ ನಿಯರ್ ಥ್ರೆಟೆಂಡ್, ಅಪಾಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಇರ್ಬೋದು. ಲೀಸ್ಟ್ ಕನ್ಸರ್ನ್, ಕನಿಷ್ಠ ಕಾಳಜಿಯನ್ನು ಒಳಗೊಂಡಿರ್ತಿರ್ಬೋದು. ಹಾಗೂ ಡಾಟಾ ಡಿಫಿಸಿಯೆಂಟ್ ಅಂದ್ರೆ ದತ್ತಾಂಶದ ಕೊರತೆಯನ್ನು ಒಳಗೊಂಡಿರ್ತಕ್ಕಂಥ ಪ್ರಾಣಿ, ಪಕ್ಷಿ, ಶಿಲೀಂಧ್ರಗಳನ್ನ ಒಳಗೊಂಡಿರ್ಬೋದು. ಹಾಗೂ ನಾಟ್ ಇವ್ಯಾಲ್ಯುವೇಟ್ ಅಂದ್ರೆ ಏನ್ ಮಾಡಿದೆ, ಮೌಲ್ಯಮಾಪನ ಮಾಡದಿರ್ತಕ್ಕಂಥ ಒಂದು ವರ್ಗವಾಗಿ. ಓಕೆನಾ. 9 ವರ್ಗಗಳನ್ನಾಗಿ ಇಲ್ಲಿ ವಿಂಗಡಿಸಲಾಗಿದೆ ಅನ್ನೋದನ್ನ ನೋಡಿದ್ವಿ ನಾವು. ಇದು ಯಾಕೆ ಇವಾಗ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ರೆಡ್ ಡಾಟಾ ಬುಕ್ ಯಾಕೆ ಇವಾಗ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಭಾರತದಲ್ಲಿ ಕಂಡು ಬರ್ತಕ್ಕಂತಹ ರಣಹದ್ದುಗಳು ಟೋಟಲ್ ಆಗಿ ಎಷ್ಟು, 9 ರೀತಿಯಾಗಿರ್ತಕ್ಕಂಥ ರಣಹದ್ದುಗಳನ್ನ ಭಾರತದಲ್ಲಿ ನಾವು ನೋಡ್ತೀವಿ. ಇಲ್ಲಿ ನೋಡಬಹುದು ಯಾವ್ಯಾವ್ದು ಅನ್ನೋದನ್ನ. ಕೆಲವೊಂದು ಕ್ರಿಟಿಕಲಿ ಎಂಡೇಂಜರ್ಡ್, ಕೆಲವೊಂದು ನಿಯರ್ ಥ್ರೆಟೆಂಡ್, ಕೆಲವೊಂದು ಲೀಸ್ಟ್ ಕನ್ಸರ್ನ್ ಪಟ್ಟಿಯಲ್ಲಿ ಇದಾವೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಹಾಗೆ ರೆಡ್ ಡಾಟಾ ಬುಕ್ ಅಲ್ಲಿ ಕಂಡು ಬರ್ತಕ್ಕಂಥ ಈ ರಣಹದ್ದುಗಳ ಕೆಲವು ಪ್ರಭೇದಗಳು, ಕೆಲವು ಇತರೆ ಪ್ರಭೇದಗಳು, ಒಟ್ಟು 23 ರೀತಿಯಾಗಿರ್ತಕ್ಕಂಥ ರಣಹದ್ದು ಪ್ರಭೇದಗಳು ಮೊನ್ನೆ ತಾನೇ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದಿದೆ. ಓಕೆನಾ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಎಲ್ಲಿದೆ ಅಂತಂದ್ರೆ ಮೈಸೂರು ಮತ್ತು ಕೊಡಗುನಲ್ಲಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಇದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಇದೆ. ಈ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಯಾವ್ದ್ರಲ್ಲಿ ಅಂತ ನೋಡಿದ್ವಿ ನಾವು. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅಲ್ಲಿ ಇದೆ ಅಂತ ನೋಡಿದ್ವಿ. ಹಾಗೂ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಯಾಕಂದ್ರೆ ರಾಜೀವ್ ಗಾಂಧಿ ಅವರು ಹತ್ಯೆ ಆದ 1 ವರ್ಷದ ಪೂರ್ಣ ದಿನದಗೋಸ್ಕರ ಈ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅನ್ನ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತೇಳಿ ಮರುನಾಮಕರಣ ಮಾಡಿದೆ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಈ 9 ರೀತಿಯಾಗಿರ್ತಕ್ಕಂತಹ ರಣಹದ್ದುಗಳು ಭಾರತದಲ್ಲಿ ಎಷ್ಟಿದಾವೆ ಅಂತಂದ್ರೆ 213 ಇದಾವೆ. ಅದರಲ್ಲಿ ಅತಿ ಹೆಚ್ಚಾಗಿ ಇರೋದು ಎಲ್ಲಿ ಅಂದ್ರೆ ರಾಮನಗರದ ರಣಹದ್ದು ಪಕ್ಷಿಧಾಮ ಆಗಿರ್ತಕ್ಕಂಥ ರಾಮದೇವರ ಬೆಟ್ಟದಲ್ಲಿ ಕಂಡು ಬರ್ತವೆ. ಎಷ್ಟು ಟೋಟಲ್ ಆಗಿ 65. ಭಾರತದಲ್ಲಿ ಇರೋದು ಎಷ್ಟು ರಣಹದ್ದುಗಳು, 213. ಅದರಲ್ಲಿ ರಾಮನಗರದ ರಾಮದೇವರ ರಣಹದ್ದು ಪಕ್ಷಿಧಾಮದಲ್ಲಿ ಕಂಡು ಬರ್ತಕ್ಕಂಥದ್ದು ಎಷ್ಟು, 65. ಹಾಗೂ ಟೋಟಲ್ ಆಗಿ ಕರ್ನಾಟಕದಲ್ಲಿ ಹೇಗೆಷ್ಟು ಇದಾವೆ, ಅದು ಕರ್ನಾಟಕದಲ್ಲಿ ಎಷ್ಟು, 117 ಕಂಡು ಬರ್ತವೆ ಅನ್ನೋದನ್ನು ನಾವು ನೋಡಬಹುದು. ಅತಿ ಹೆಚ್ಚಾಗಿ ಕಂಡು ಬರೋದ್ರಲ್ಲಿ ಕರ್ನಾಟಕದಲ್ಲಿ. ಭಾರತದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋದು ರಾಮನಗರದ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮದಲ್ಲಿ 65 ಇರೋದನ್ನ ನಾವು ನೋಡಬಹುದು. ಭಾರತದಲ್ಲಿ ಎಷ್ಟಿದಾವೆ, ಟೋಟಲ್ ಆಗಿ 213 ಇದಾವೆ ಅನ್ನೋದನ್ನ ನಾವು ನೋಡಬಹುದು. ಭಾರತದಲ್ಲಿ ಈ 213 ಹಿಂಗೆ ಕಂಡು ಬರೋದಕ್ಕೆ ಕಾರಣ ಏನಂತಂದ್ರೆ, ಅತಿ ಕಡಿಮೆಯಾಗಿ ಇವು ಕಂಡು ಬರೋದಕ್ಕೆ ಕಾರಣ ಏನಂತಂದ್ರೆ ಡೈಕ್ಲೋಫಿನಾಕ್ ಸೋಡಿಯಂ ಅನ್ನೋದು ಒಂದು ಜಾನುವಾರುಗಳ ಚಿಕಿತ್ಸೆಗೋಸ್ಕರ ಬಳಸ್ತಕ್ಕಂಥ ಒಂದು ಏನಾಗಿದೆ, ಔಷಧಿಯಾಗಿದೆ. ಓಕೆನಾ. ಇದು ಈ ಜಾನುವಾರುಗಳ ಪೇನ್ ಕಿಲ್ಲರ್ ಆಗಿ ಬಳಸ್ತಾ ಇದ್ರು. ಇದು ಎಷ್ಟು ಪ್ರಭಾವಿತ ಅಂತಂದ್ರೆ ಡೈಕ್ಲೋಫಿನಾಕ್ ಸೋಡಿಯಂ ಜಾನುವಾರುಗಳು ಸತ್ತ ನಂತರ ಇವುಗಳ ಕೊಳೆತಂತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥ ಮಣ್ಣಿನಲ್ಲಿ ಕೂಡ ಏನ್ ಕಂಡು ಬರುತ್ತೆ, ಈ ಒಂದು ಔಷಧ ಕಂಡು ಬರುತ್ತೆ. ಈ ಔಷಧವನ್ನ ಇವು ತಿನ್ನೋದಕ್ಕೋಸ್ಕರ, ರಣಹದ್ದುಗಳು ತಿನ್ನೋಗೋಸ್ಕರ ಇವು ನಶಿಸಿ ಹೋಗ್ತಕ್ಕಂತಹ ವರದಿಗಳು ಬಹಳ ಆಗ್ತಾ ಇತ್ತು. ಅದಕ್ಕೋಸ್ಕರ ಈ ಡೈಕ್ಲೋಫಿನಾಕ್ ಸೋಡಿಯಂ ಅನ್ನ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಭಾರತದಲ್ಲಿ ಕೂಡ ಇದನ್ನ ಬ್ಯಾನ್ ಮಾಡಲಾಗಿದೆ. ಹಾಗಾಗಿ ಇವುಗಳ ಸಂತತಿ ಹೆಚ್ಚು ಆಗ್ತಾ ಇದೆ ಅನ್ನೋದನ್ನ ವರದಿ ಆಗ್ತಾ ಇದೆ. ಓಕೆನಾ. ಈ ರಣಹದ್ದುಗಳು ದಿನಕ್ಕೆ 300 ಕಿಲೋಮೀಟರ್ ಸಂಚರಿಸ್ತವೆ. ಎಷ್ಟು, 300 ಕಿಲೋಮೀಟರ್ ಸಂಚಾರವನ್ನು ಮಾಡ್ತವೆ. ಸತತವಾಗಿ 6 ರಿಂದ 8 ಗಂಟೆಗಳವರೆಗೆ ಇವು ಹಾರಾಡಬಲ್ಲವಂತ ಶಕ್ತಿಯನ್ನು ಇವು ಹೊಂದಿವೆ. ಈ ಪ್ರಕೃತಿಗೆ ಅತಿ ಮುಖ್ಯವಾಗಿ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇವು ಅತಿ ಮುಖ್ಯ. ಯಾಕಂದ್ರೆ ಕೊಳ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ತಿಂದ್ರೆ ಅಲ್ಲಿರ್ತಕ್ಕಂಥ ಪ್ರದೇಶ ಏನಿರುತ್ತೆ ಸ್ವಚ್ಛವಾಗಿರುತ್ತೆ. ಅದರ ಬದಲಾಗಿ ಆ ಜಾನುವಾರುಗಳಲ್ಲೇ ಡೈಕ್ಲೋಫಿನಾಕ್ ಸೋಡಿಯಂ ಅನ್ನು ನೋಡಿದ್ರೆ ಅವು ತಿಂದ್ರೆ ಇವುಗಳೇ ಬದುಕಲಿಲ್ಲ ಅಂತಂದ್ರೆ ನಾಳೆ ಕೊಳ್ತಂತ ಸ್ಥಿತಿಯಲ್ಲಿರ್ತಕ್ಕಂಥ ಆ ಒಂದು ಅವಶೇಷವನ್ನ ಬೇರೆ ಪ್ರಾಣಿಗಳು, ಪಕ್ಷಿಗಳು ತಿನ್ನೋದ್ರ ಮೂಲಕ ಅವುಗಳಿಗೂ ನಶಿಸಿ ಹೋಗುವಂತ ಚಾನ್ಸಸ್ ಇದೆ. ಹಾಗಾಗಿ ಅವುಗಳ ಬ್ಯಾನ್ ಮಾಡೋದ್ರಿಂದ ಇವುಗಳು ಸುರಕ್ಷಿತವಾಗಿರ್ತವೆ, ಇವುಗಳ ಆಹಾರ ಪದ್ಧತಿ ಕೂಡ ಸುರಕ್ಷಿತವಾಗಿರುತ್ತೆ, ಹಾಗೂ ಇತರ ಪ್ರಾಣಿ ಪಕ್ಷಿಗಳ ಸಂತತಿ ಕೂಡ ಹೆಚ್ಚಾಗಲಿಕ್ಕೆ ಕಾರಣ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ.
ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.